ಜಮೀರ್ ಜಟಾಪಟಿ ಒಂದ್ ಕಡೆ ಆದ್ರೆ 50 ಕೋಟಿ ಕಾಳಗ ಕೂಡ ತಾರಕಕ್ಕೇರಿದೆ. ದಾಖಲೆ ಕೇಳದಂತ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಕುದುರೆ ಕತ್ತೆ ದನ ಅಂತ ಮಾತಿನ ಯುದ್ಧ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡಿ 3 ದಿನದ ಹಿಂದೆ ಸಿಎಂ ಹೊತ್ತಿಸಿದ್ದ 50 ಕೋಟಿ ಆಫರ್ ಕಿಚ್ಚು ರಾಜ್ಯ ರಾಜಕೀಯದಲ್ಲಿ ಧಗಧಗನೆ ಉರಿಯುತ್ತಿದೆ. ದಾಖಲೆ ಕೇಳಿದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪಡೆ ಕೌಂಟರ್ ಕೊಡ್ತಿದೆ. ಇವತ್ತು ಕೂಡ 50 ಕೋಟಿ ವಿಚಾರವಾಗಿ ದೊಡ್ಡ ಕದನವೇ ನಡೆದು ಹೋಗಿದೆ. 50 ಕೋಟಿ ಆಫರ್ ಕದನ, ಡಿಕೆ ಅಶೋಕ್ ಮಧ್ಯೆ ದಾಖಲೆ ದಂಗಲ್. ಸಿಎಂ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ಅಶೋಕ್ 50 ಶಾಸಕರ ಪಟ್ಟಿ ಕೊಡಿ ಎಂದಿದ್ರು. ಇದಕ್ಕೆ ಡಿಕೆ ಕೌಂಟರ್ ಕೊಟ್ಟಿದ್ದು, ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳಿದ್ರಲ್ಲ, ಅವರೇ ದಾಖಲೆ ಕೊಡಬೇಕು ಅಂತ ಕುಟುಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಛಲವಾದಿ ನಾರಾಯಣಸ್ವಾಮಿ ಸಿಎಂ ಪುರಾವೆ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ಯಾರ್ಯಾರು 50 ಜನ ಹರಾಜಾಗುವಂತ ಕಾಂಗ್ರೆಸ್ಸಿನ ಎಂಎಲ್ಎ ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ, ಮುಖ್ಯಮಂತ್ರಿನೇ ಹೇಳಬೇಕು. ಹರಾಜಿಗೆ ಆಗುವಂತ ಕಾಂಗ್ರೆಸ್ಸಿನ ಶಾಸಕರು ಯಾರ್ಯಾರು 50 ಜನ ಅವ್ರ ಪಟ್ಟಿನ ಬಿಡುಗಡೆ ಮಾಡಿ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನು ಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಇದ್ಯಾರೋ ದಾರಿ ಹೋಕರು ಹೇಳಿದ ಮಾತಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು. ಇದಕ್ಕೆ ಅವರು ಪುರಾವೆ ಕೊಡಬೇಕು. ಸಿಟಿ ರವಿ ಡಿಕೆ ಮಧ್ಯೆ ಕುರಿ ಕತ್ತೆ ಕಾಳಗ. ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ತನಿಖೆ ಮಾಡೋ ಕುರಿನ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು, ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು ಎಂಎಲ್ಎಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಯಾರು ಕುದುರೆ ವ್ಯಾಪಾರ ಮಾಡ್ತಾರ್ರಿ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಇತ್ತು, ಏನು ವಿಡಿಯೋ ಇತ್ತು? ಬಿ ಜೆ ಪಿಯವರು ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಇನ್ನು ಈ ಮಧ್ಯೆ 50 ಕೋಟಿ ಆಫರ್ ಬಂದಿದ್ರೆ ಎಸ್ಐಟಿ ರಚನೆ ಮಾಡಲಿ ಎಂದಿದ್ದ ಕುಮಾರಸ್ವಾಮಿಗೆ ಸಚಿವ ಬೋಸರಾಜು ತಿರುಗೇಟು ಕೊಟ್ಟಿದ್ದಾರೆ. ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಹಲವಾರು SITಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡೋಕ್ಕೆ ಹೇಳಿ, ತನಿಖೆ ಮಾಡೋಕ್ಕೆ ಹೇಳಿ. ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಅವ್ರು ಮಾತಾಡ್ಬೋದೇನು? ಅವ್ರು ಮಾತಾಡಲಿಕ್ಕೆ ಏನಾದರೂ ಅರ್ಥ ಐತೆ? ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ತನಕ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡೋಣ ಅಂತ ಎಲ್ಲ ಸಮಯ ಬಂದಾಗ ಮಾಡ್ತೀವಿ. ಸಿಟ್ಟಿಗೂ ಮಾಡ್ಬೋದು, ಲೋಕಾಯುಕ್ತಗೂ ಕೊಡ್ಬೋದು, ಬೇರೆಯವ್ರಿಗೂ ಕೊಡ್ಬೋದು ಸಂದರ್ಭ ಬಂದಾಗ. ಯಾವ ಶಾಸಕರನ್ನ ಕರೆಯುತ್ತಿಲ್ಲ, ಸರ್ಕಾರ ಬೀಳಿಸುವ ಕೆಲಸ ಮಾಡ್ತಿಲ್ಲವೆಂದ ಬಿಎಸ್ವೈ. ಇನ್ನು ಸಿಎಂ ಸಿಡಿಸಿದ 50 ಕೋಟಿ ಆಫರ್ ಬಾಂಬ್ಗೆ ಮಾಜಿ ಸಿಎಂ ಬಿಎಸ್ವೈ ಖಾರವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ನಾವು ಯಾವ ಶಾಸಕರನ್ನು ಕರೆಯುತ್ತಿಲ್ಲ, ಸರ್ಕಾರ ಬೀಳಿಸೋದು ಇಲ್ಲ ಎಂದಿದ್ದಾರೆ. ಅತ್ತ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಸಿಎಂ ಎಚ್ಚರಿಕೆ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರಿಗೆ ಎಂದಿದ್ದಾರೆ. ಹುಚ್ಚುತನದ ಪರಮಾವಧಿ ಇವರೇ, ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರಲ್ಲೇ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಆ ಥರ ಯಾವುದೂ ಇಲ್ಲ ರೀ. BJP ನಾವು ಸುಳಿಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗಲಿ ಯಾವ ಪ್ರಯತ್ನ ನಡೀತಾ ಇಲ್ಲ. ಶಾಸಕರನ್ನ ಖರೀದಿನ ಮುಂದಾಗಿಲ್ಲ. ನಿಮ್ಮನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಸಂಚು ರೂಪಿಸಿದರೆ. ಹೀಗೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ 50 ಕೋಟಿ ಜಟಾಪಟಿ ತಾರಕಕ್ಕೇರಿದೆ. ನಾವು ಸರ್ಕಾರ ಬೀಳಿಸಲ್ಲ, ಆಫರ್ ಮಾಡಿಲ್ಲ ಅಂತ ಬಿಜೆಪಿ ಸಮರ್ಥನೆಗಿಳಿದಿದ್ರೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.